ಎಲ್ರಿಗೂ ನಮಸ್ಕಾರ. ಇವತ್ತಿನ ದಿವಸ ಸುಭಾಷಿತ ರತ್ನಭಂಡಾಗಾರ ಎನ್ನುವಂಥ ಒಂದು ಗ್ರಂಥದಿಂದ ಒಂದು ಸುಭಾಷಿತವನ್ನು ನೋಡೋಣ. ಉತ್ತಮಂ ಸ್ವಾರ್ಜಿತಂ ವಿತ್ತಂ ಮಧ್ಯಮಂ ಪಿತುರಾರ್ಜಿತಂ ಕನಿಷ್ಠಂ ಭ್ರಾತೃವಿತ್ತಂಚ ಸ್ತ್ರೀವಿತ್ತಂ ಅಧಮಾಧಮಂ. ಉತ್ತಮಂ ಸ್ವಾರ್ಜಿತಂ ವಿತ್ತಂ, ಈ ಸುಭಾಷಿತ ಅರ್ಥವನ್ನು ನೋಡೋಣ. ಉತ್ತಮಂ ಸ್ವಾರ್ಜಿತಂ ವಿತ್ತಂ ಮಧ್ಯಮಂ ಪಿತುರಾರ್ಜಿತಂ ಅಂತ ಹೇಳ್ತಾರೆ. ಉತ್ತಮಂ ಅಂದ್ರೆ ಮಧ್ಯಮಂ ಪಿತುರಾರ್ಜಿತಂ ಅಂತ ಹೇಳ್ತಾರೆ. ಉತ್ತಮಂ ಅಂದ್ರೆ ತಾನು ದುಡಿದಂತಹ ಸಂಪತ್ತು ಉತ್ತಮವಾದಂತಹದ್ದು. ತಂದೆಯ ಸಂಪತ್ತು, ಪಿತೃಗಳ ಸಂಪತ್ತು ಅದು ಮಧ್ಯಮವಾದಂತಹದ್ದು. ನಮ್ಮ ಅಣ್ಣ ತಮ್ಮಂದಿರ ಸಂಪತ್ತು ಕನಿಷ್ಠವಾದ ಸಂಪತ್ತು. ಸ್ತ್ರೀವಿತ್ತ ಅಂದರೆ ಹೆಣ್ಣಿನ ಸಂಪತ್ತು ಅಧಮರಲ್ಲಿ ಅಧಮರು ಮಾತ್ರ ಅದನ್ನು ಉಪಯೋಗಿಸುವಂತಹದ್ದು. ಕನಿಷ್ಠದಲ್ಲಿ ಕನಿಷ್ಠವಾದಂತಹ ಸಂಪತ್ತು ಎಂದರೆ ಯಾವುದು ಅಂದರೆ ಸ್ತ್ರೀವಿತ್ತ ಅಂತ ಹೇಳ್ತಾರೆ. ಅಧಮಾಧಮಂ ಹೇಗೆ ಅಂದರೆ ತಾನು ಸ್ವಯಾರ್ಜಿತವಾಗಿ ಸಂಪಾದನೆಯನ್ನು ಮಾಡಿರುವಂತಹ ಧನ ನಮಗೆ ಉತ್ತಮ ಅಂತ ಹೇಳ್ತಾರೆ. ಉತ್ತಮ ಅಂದರೆ ನಾವು ಶ್ರೇಷ್ಠರಾಗ್ತೇವೆ. ಸ್ವಯಾರ್ಜಿತ ನಮ್ಮ ಸಂಪಾದನೆಯಲ್ಲಿಯೇ ನಮ್ಮ ಜೀವನ ನಡೀತಾ ಇದ್ದರೆ, ನಮ್ಮ ಸಂಪಾದನೆಯಲ್ಲಿಯೇ ನಮ್ಮ ಖರ್ಚುಗಳು ಆಗ್ತಾ ಇದ್ದರೆ ಅವು ಉತ್ತಮವಾದಂತಹದ್ದು, ಶ್ರೇಷ್ಠವಾದಂತಹದ್ದು. ಅಂದರೆ ನಮ್ಮ ಸಂಪಾದನೆಯನ್ನು ನಾವೇ ಮಾಡಿಕೊಳ್ಳಬೇಕು ಅಂತ ಸುಭಾಷಿತಕಾರರು ಇದನ್ನು ಹೇಳ್ತಾರೆ. ನಮ್ಮ ಸಂಪಾದನೆಯನ್ನು ನಾವೇ ಮಾಡಿಕೊಳ್ಳೋದು ತುಂಬ ಉತ್ತಮವಾದಂತಹದ್ದು. ಆಮೇಲೆ ತಂದೆ ಸಂಪಾದನೆ ಮಾಡಿಟ್ಟಿರೋದನ್ನು ನಾವು ಖರ್ಚು ಮಾಡೋದು ಮಧ್ಯಮವಾದಂತಹದ್ದು. ಅಂದರೆ ತಂದೆಯ ಸಂಪಾದನೆ ಇದೆ, ಬೇಕಾದಷ್ಟಿದೆ, ಅದನ್ನು ನಾನು ಖರ್ಚು ಮಾಡ್ತಾ ಕುಳಿತುಕೊಳ್ತೇನೆ, ನಾನು ಏನೂ ಸಂಪಾದನೆ ಮಾಡೋದಿಲ್ಲ ಅಂದರೆ ಅದು ಮಧ್ಯಮವಾದಂತಹದ್ದು. ಯಾಕೆ ಅಂದರೆ ತಂದೆ ಸಂಪಾದನೆ ಕೂಡಿಟ್ಟ ಹೊನ್ನು, ಕುಡಿಕೆ ಹೊನ್ನು ಎಷ್ಟು ದಿವಸ ಬರುತ್ತೆ? ತಂದೆಯ ಸಂಪಾದನೆ ಎಷ್ಟು ದಿವಸ ನಾವು ಖರ್ಚು ಮಾಡಬಹುದು? ಅದಕ್ಕೋಸ್ಕರವಾಗಿ ನಮ್ಮ ಸಂಪಾದನೆ ಇದ್ದರೆ ಮಾತ್ರ ಉತ್ತಮವಾದದ್ದಲ್ವೇ? ತಿಂದರೆ ಕುಡಿಕೆ ಹೊನ್ನು ಸಾಲದು ಅಂತಂದರೆ ನಾವು ಸಂಪಾದನೆ ಮಾಡದೆ ನಮ್ಮ ತಂದೆಯೋ ತಾತನೋ ಮಾಡಿಟ್ಟಿರುವಂತಹ ಸಂಪಾದನೆಯನ್ನು ನಾವು ಖರ್ಚು ಮಾಡಲಿಕ್ಕೆ ಶುರು ಮಾಡಿದರೆ ಅದು ಜಾಸ್ತಿ ದಿವಸ ಬರೋದಿಲ್ಲ. ಅದನ್ನು ನಾವು ಉಪಯೋಗಿಸಲಿಕ್ಕೆ ಶುರು ಮಾಡಿದರೆ ಅದು ನಮಗೆ ಒಳ್ಳೆಯದಲ್ಲ. ಅದು ನಮ್ಮ ಸ್ವ ಸಂಪಾದನೆ ಇರಬೇಕು ಅಂತ ಹೇಳ್ತಾನೆ. ಆಮೇಲೆ ಕನಿಷ್ಠಂ ಭ್ರಾತೃವಿತ್ತಂಚ, ನಮ್ಮ ಅಣ್ಣ ಮತ್ತು ತಮ್ಮಂದಿರ ಸಂಪತ್ತನ್ನು ನಾನು ಉಪಯೋಗಿಸ್ತಾ ಇರುವಂತಹದ್ದು. ಮಧ್ಯಮನಾಗಿರುವಂಥವನು ಅಣ್ಣ ಅಥವಾ ತಮ್ಮನ ಸಂಪತ್ತನ್ನು ಉಪಯೋಗಿಸ್ತಾ ಇರುವಂತಹದ್ದು. ಆಮೇಲೆ ಅದು ಸಹಿತ ಕನಿಷ್ಠ ಅಂತ ಹೇಳ್ತಾರೆ. ಯಾಕೆ ಅಂದರೆ ಸಂಪಾದನೆಯನ್ನು ಮಾಡಿ ತಿನ್ನಬೇಕೇ ವಿನಃ ನಮ್ಮ ಅಣ್ಣ ನಮ್ಮ ತಮ್ಮ ಸಂಪಾದನೆ ಮಾಡ್ತಾರೆ ನಾನು ತಿಂತೇನೆ ಅಂದರೆ ಒಂದಲ್ಲ ಒಂದು ದಿವಸ ಅದು ತೊಂದರೆ ಆಗತ್ತೆ, ಅದು ಕನಿಷ್ಠವಾಗತ್ತೆ. ಯಾಕೆಂದರೆ ಸಂಪಾದನೆಯನ್ನು ನಾನು ಮಾಡಬೇಕು, ಅವನು ತಿಂತಾ ಇದ್ದಾನಲ್ಲ ಅಂತ ಒಂದಲ್ಲ ಒಂದು ದಿವಸ ಅನಿಸತ್ತೆ. ಏನಾದರೂ ಒಂದು ಮಾತು ಹೇಳಿದರು ಅಂತ ಆದರೆ ತುಂಬ ನೋವನ್ನು ಅನುಭವಿಸಬೇಕಾಗತ್ತೆ, ತುಂಬ ನೋವನ್ನು ಅನುಭವಿಸಬೇಕಾಗತ್ತೆ. ಅದಕ್ಕೋಸ್ಕರವಾಗಿ ಸ್ವಾರ್ಜಿತಂ ವಿಸ್ತಂ, ನಾವೇ ದುಡಿದು ನಾವೇ ತಿನ್ನೋದು ತುಂಬ ಉತ್ತಮವಾದಂತಹದ್ದು. ಅತ್ಯುತ್ತಮವಾದಂತಹದ್ದು ಯಾವುದು ಅಂದರೆ ನಾವೇ ದುಡಿದು ನಾವೇ ತಿನ್ನೋದು. ನಮ್ಮ ಸಂಪಾದನೆ, ಅದರಲ್ಲಿ ಯಾರ ಹಕ್ಕು ಇಲ್ಲ, ಹಂಗೂ ಇಲ್ಲ, ಅಂಥ ಒಂದು ಸಂಪಾದನೆ. ಆಮೇಲೆ ಸ್ತ್ರೀವಿತ್ತಂ, ಹೆಣ್ಣು ಮಕ್ಕಳ ಸಂಪಾದನೆಯಲ್ಲಿ ನಾವು ಜೀವನ ಮಾಡುವಂತಹದ್ದು. ಹೆಣ್ಣು ಮಕ್ಕಳ ಧನವನ್ನು ನಾವು ಖರ್ಚು ಮಾಡುವಂತಹದ್ದು. ಇದು ಸಹಿತ ತುಂಬ ಕನಿಷ್ಠವಾದಂತಹದ್ದು ಅಂತ ಹೇಳ್ತಾರೆ. ಅವನು ಯಾವನು ಅದನ್ನು ಮಾಡ್ತಾನೋ ಅವನು ತುಂಬ ಕನಿಷ್ಠವಾದಂಥ ವ್ಯಕ್ತಿ ಅಂತ ಹೇಳ್ತಾನೆ. ಸ್ತ್ರೀವಿತ್ತವನ್ನು ಬಳಸುವಂಥವನು ಅಧಮರಲ್ಲಿ ಅಧಮ ಅಂತೇಳಿ, ಕನಿಷ್ಠದಲ್ಲಿ ಕನಿಷ್ಠ ಅವನು. ಸ್ತ್ರೀವಿತ್ತಂ ಅಧಮಾಧಮಂ ಅಂತ. ಹೆಣ್ಣು ಮಕ್ಕಳ ಸಂಪಾದನೆಯಲ್ಲಿ ನಾವು ಜೀವನವನ್ನು ಸಾಗಿಸುವಂತಹದ್ದು ಕನಿಷ್ಠದಲ್ಲಿ ಕನಿಷ್ಠ ಮಾಡುವಂತಹ ಕೆಲಸ. ಹೆಣ್ಣು ಮಕ್ಕಳ ಸಂಪಾದನೆಯಲ್ಲಿ ನಾವು
ಯಾವುದೇ ಒಂದು ಜೀವನ ಇದನ್ನು ಮಾಡಬಾರದು. ನಮ್ಮ ಸ್ವಸಂಪಾದನೆ ಮಾಡಿ ಹೆಣ್ಣು ಮಕ್ಕಳಿಗೆ ನಾವು ಕೊಡಬೇಕೇ ವಿನಃ ಅವರ ಸಂಪಾದನೆಯಲ್ಲಿ ನಾವು ಉಪಯೋಗಿಸಬಾರದು. ಅದಕ್ಕೋಸ್ಕರವಾಗಿ ಸುಭಾಷಿತಕಾರರು ಇದನ್ನು ಅದ್ಭುತವಾಗಿ ಹೇಳಿದ್ದಾರೆ. ಎಷ್ಟು ಅದ್ಭುತವಾಗಿದೆಯಲ್ಲ ಶ್ಲೋಕ. ಎಲ್ಲರೂ ಸಹಿತ ಈ ಶುಭಾಶಯವನ್ನು ಕೇಳಿ, ಸಂಪೂರ್ಣವಾಗಿ ಕೇಳಿ ಅರ್ಥ ಮಾಡ್ಕೊಳ್ಳಿ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ.